ಅಂತಂದ್ರೆ ನಾವು ಅವ್ರನ್ನ ಪಾಲನೆ ಮಾಡಲ್ಲ. ದೊಡ್ಡತನ, ಒಳ್ಳೆ ವ್ಯಕ್ತಿ ಸಿಕ್ತ ಅಂದ್ರೆ ಅವ್ನು ಬಿಟ್ಕೊಡಕ್ಕಿಲ್ಲ, ಪ್ರಾಣ ಕೊಡ್ತೀವಿ. ಇನ್ನೊಂದೇನಪ್ಪ ನಮ್ ದಡ್ಡತನ ಅಂತಂದ್ರೆ ನಾವು ಅವ್ರಂಗ ಆಗ್ಲಿಕ್ಕೆ ಪ್ರಯತ್ನ ಮಾಡಲ್ಲ. ಅವರಷ್ಟೇನಪ್ಪ, ಏನೋ ಸ್ಪೆಷಲ್ ಕ್ಯಾರೆಕ್ಟರ್. ನೋ ದೇರ್ ಇಸ್ ನೋ ಸ್ಪೆಷಲ್ ಕ್ಯಾರೆಕ್ಟರ್ಸ್. ಆ ಮಗುನು ಕೂಡ ಅದ್ಭುತ ವ್ಯಕ್ತಿ ಆಗ್ಬೋದು. ಬಟ್ ವಿ ಹ್ಯಾವ್ ಟು ಆ ಕನಸುಗಳನ್ನ ಅವ್ರ ಮನಸ್ಸಲ್ಲಿ ಬಿತ್ತುವ ಪ್ರಯತ್ನ ಪೋಷಕರಿಂದ ಆಗ್ಬೇಕು. ಕನಸುಗಳನ್ನ ಅವರಲ್ಲಿ ಬಿತ್ತುವ ಪ್ರಯತ್ನ, ಸ್ವಲ್ಪ ಮಟ್ಟಿಗೆ ಪ್ರಾಮಾಣಿಕವಾಗಿ ಬದುಕುವ ಗಟ್ಟಿ ನಿರ್ಧಾರವನ್ನು ಕೈಗೊಳ್ಳುವ ಪ್ರಯತ್ನ. ಯಾವುದು ನಮಗೆ ಸೇರ್ಬೇಕು ಅದು ಬಂದೇ ಬರ್ತದೆ. ದಾನೆ ದಾನೆ ಪೇ ಲಿಖಾ ಹೈ ಖಾನೆ ವಾಲೋಂ ಕಾ ನಾಮ್. ನನ್ನದು ಅಂತ ಯಾವುದಿದೆಯೋ ಯಾರು ಅದನ್ನ ನನ್ನಿಂದ ಕಸ್ಕೊಳ್ಳಿಕ್ಕಾಗಲ್ಲ. ನನ್ನದಲ್ಲದನ್ನ ನಾನು ಮಹಾಯುದ್ಧವನ್ನೇ ಮಾಡಿದ್ರು ಅದನ್ನು ಪಡೆಯಕ್ಕಾಗಲ್ಲ. ಯಾವುದು ನನ್ನದೋ ಅದನ್ನ ಯಾರು ಕೂಡ ಕಸ್ಕೊಳ್ಳಿಕ್ಕಾಗಲ್ಲ. ಬಂದೇ ಬರ್ತದೆ ಅದು ನನಗೆ. ಇಲ್ಲಿ ಏನು ಬರವನೆ ಭಗವಂತ ಬಂದೇ ಹಾಗೆ ಆಯ್ತದೆ. ಯಾವುದು ನನ್ನದ ಅಲ್ವೋ ನಾನು ದೊಡ್ಡ ಮಹಾಯುದ್ಧವನ್ನೇ ಮಾಡಲಿ ಅದನ್ನು ಪಡೆಯಲಿಕ್ಕಾಗಲ್ಲ. ಜ್ವಲಂತ ಉದಾಹರಣೆ ನಮ್ಮ ಕಣ್ಣಿಗೆ ಬಹಳಷ್ಟಿದೆ. ಮಹಾಭಾರತ ಇದೆ. ಧರ್ಮರಾಯ ಬರೀ 5 ಹಳ್ಳಿ ಕೇಳಿದ್ದ. 5 ಹಳ್ಳಿ ಅವ್ನು ಕೇಳಿದ್ದು. 5 ಹಳ್ಳಿ ಕೊಟ್ಬಿಡಪ್ಪ ದುರ್ಯೋಧನ ಅಣ್ಣ ತಮ್ಮ, ನಾವು 5 ಜನ ಅಣ್ಣ ತಮ್ಮದಿದ್ದೀವಿ, ಇದ್ಬಿಡ್ತೀವಿ ಅಂತೇಳಿ. ಕೊಡಲ್ಲ ಅಂದವನು. ಹೋರಾಡಿ ಮಡದ ತೀರ್ ಹೋದ, ಮಣ್ಣಲ್ಲಿ ಮಣ್ಣಾದ. ರಾವಣ ಅಲ್ವೇ, ತಂದ ಅಲ್ವೇ ಅಲ್ಲ, ಆಸೆ ಪಟ್ಟ ಮಣ್ಣಾಗಿ ಹೋದ. ಸೊ ಹಾಗೆ ರಾಮಾಯಣದಿಂದ ಏನಾದ್ರು ಕಲಿಬೇಕಲ್ಲ ನಾವು. ಹಾಗಾದ್ರೆ ದುರ್ಯೋಧನನಿಂದ ನಾವೇನಾದ್ರೂ ಕಲಿಬೇಕಲ್ಲ, ಕೀಚಕನಿಂದ ಕಲಿಯಬೇಕಲ್ಲ, ಕರ್ಣನಿಂದ ಕಲಿಯಬೇಕಲ್ಲ, ಅರ್ಜುನ ಧರ್ಮರಾಯನಿಂದ ಕೊಂಚ ಕಲಿಯಬೇಕಲ್ಲ. ಏನಾದ್ರೂ ಪಾಂಡವರಲ್ಲಿ ಕೊನೆಗೆ ಸ್ವರ್ಗ ಸೇರೋರು ಯಾರು? ಅವನ ಜೊತೆ ನೋಡಿ, ಅಂದ್ರೆ ಅಷ್ಟೊಂದು ಆದರ್ಶಮಯ ಸ್ಥಾನವನ್ನ ಹಿಂದೂ ಸಂಸ್ಕೃತಿಯಲ್ಲ ಪಡೆದಿರ್ತಕ್ಕಂಥ ಪಂಚಪಾಂಡವರಲ್ಲೂ ಕೂಡ ಅಲ್ಟಿಮೇಟ್ಲಿ ಸ್ವರ್ಗವನ್ನು ಸೇರಿದವರು ಯಾರು? ಒಬ್ಬನೇ ಧರ್ಮರಾಯ. ಕೃಷ್ಣ ಕೊನೆಗೇನಾದ? ಯಾರಾದ್ರೂ ಕೇಳಿದಿರ? ಕೃಷ್ಣ ಏನಾದ? ರಾಮನೇನಾದ? ದೇ ಹ್ಯಾಡ್ ದೇರ್ ಎಂಡ್. ಚರ್ಮದೇಹಧಾರಿಯಾದ ಯಾವುದೇ ಅವತಾರಿ ಪುರುಷನಿಗೂ ಕೂಡ ಸಾವು ಅನಿವಾರ್ಯ. ಜಗದ ನಿಯಮ ಅದು, ಜಗದ ನಿಯಮ. ನಾವು ಅದನ್ನ ಕನ್ಸಿಡರ್ ಮಾಡಲ್ಲ. ನಾನ್ ನಾರ್ಮಲಿ ಯಾಕೆ ಹೇಳ್ತೀನಿ ಅಂದ್ರೆ ನನಗೆ ಕುತೂಹಲ ಬಹಳ ಅದ್ರ ಬಗ್ಗೆ. ಕೃಷ್ಣ ಏನಾದ ಕೊನೆಗೆ? ಅದೇ ಬೇಡನ ಬಾಣಕ್ಕೆ ಯದುಕುಲ ಶಾಪ ಇತ್ತು ಅವನಿಗೆ. ಕೃಷ್ಣನಿಗೆ ಶಾಪ ಇತ್ತು, ತೀರೋದ. ನಾನಂತದ್ದನ್ನು ಹುಡುಕ್ತಾ ಇರ್ತೀನಿ ಅವಾಗ. ಓಹೋ ಹಾಗಾಯ್ತಾ? ಯಾಕೆ ಹೀಗಾಯ್ತು ಅವನಿಗೆ? ಓ ಈ ಕಾರಣಕ್ಕಾಗ. ಓಹೋ ಹಾಗಿದ್ರೆ ಆ ಗುಣ ಬೇಡಪ್ಪ ನಮ್ಮಲ್ಲಿ. ಪರಮಾತ್ಮ ಎಂದೆಂದು ಅದು ನಮ್ಮನ್ನು ಸುಳಿಯದಿರಲಿ, ಸೋಂಕದಿರಲಿ, ತಾಕದಿರಲಿ, ಗಟ್ಟಿತನ ಬರಲಿ ನಮಗೆ. ಸ್ವಲ್ಪ ಇನ್ನೂ ಕೂಡ ಗಟ್ಟಿಯಾಗಿ ಬದುಕುವ ಶಕ್ತಿಯನ್ನು ಕೊಡುವಂತ ತಾವೆಲ್ಲ ಹೇಳ್ತಿರಲ್ಲ. ನಮ್ಗೆ ನನ್ನ ಅನುಭವ ಇಷ್ಟೇ. ಪ್ರಾಮಾಣಿಕ, ಪೂರ್ಣ ಪ್ರಾಮಾಣಿಕ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಧೈರ್ಯ ಸಾಲಲ್ಲ ಅವಾಗ.